ತೆಗೆದುಕೊಂಡ್ಬಿಟ್ಟಿದ್ದೆ. ಹೀಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬಂದು ಭಾನುವಾರದ ದಿನದ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಬಂದು ಮೈಸೂರಲ್ಲಿ ನಾವು ತೆಗೆದಂಥ ವಿಡಿಯೋ. ಇದು ಅಲ್ಲಿ ಬೆಟ್ಟದ ಮೇಲೆಲ್ಲ ಇರೋದು. ಅದು ಮೈಸೂರಲ್ಲಿ ಇರೋವಂಥದ್ದು ಚಾಮುಂಡೇಶ್ವರಿ ದೇವಸ್ಥಾನ. ಪುಟ್ಟದಾಗಿದೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಒಂದು ಹೂವಿನ ಹಾರನೂ ಮಾಡ್ಕೊಂಡು ಹೋಗಿದ್ವಿ. ಮಲ್ಲಿಗೆ ಹೂವಿನಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ಮತ್ತೆ ಮನೆಗೆ ಬಂದು ನೆಕ್ಸ್ಟು ಈ ಕೃಷ್ಣ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇದೆ, ಬೆಟ್ಟದ ಮೇಲೆ ಇರುವಂಥದ್ದು. ಇದು ಅಲ್ಲಿಗೆ ಹೊರಟಿದ್ವಿ. ಈ ವ್ಯೂ ನಾವು ನೋಡ್ತಾ ಇರ್ಬೋದು. ಜೀವನದಲ್ಲಿ ಏನೆಲ್ಲ ನಾವು ನೋಡಿಲ್ಲ ಅಂತ ಅನಿಸುತ್ತೆ. ಹಾಗೆ ಇದು ಬೆಳಗ್ಗೆ ಟೈಮ್ ಅಂದರೆ ಒಂದು 7 ಗಂಟೆ ಆ ಟೈಮಲ್ಲಿ ನೋಡೋದಕ್ಕೆ ಇನ್ನೂ ಸುಂದರವಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾನು ಇವಾಗಲೇ ನೋಡಿ ತುಂಬಾ ಕಳೆದೋದೆ, ಅಷ್ಟು ಚೆನ್ನಾಗಿತ್ತು. ಆದರೆ ನಾವು ಫೋನಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ಇದು ಎಲ್ಲೋ ನಾವು ಆಕಾಶದಲ್ಲಿ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗಂತೂ. ನೋಡ್ಬೋದು ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ಇಲ್ಲಿ ಯಾವುದೇ ಬಸ್ಸು, ಕಾರ್ ನಾವು ಮಾಡ್ಕೊಂಡು ಹೋಗಿರ್ತೀವಿ ಅದನ್ನು ಯಾವುದೂ ಬಿಡೋದಿಲ್ಲ. ಅಲ್ಲಿ ಅವ್ರದ್ದೇ ಆದಂಥ ಗೌರ್ಮೆಂಟ್ ಬಸ್ ಇದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಅವ್ರದ್ದೇ ಆದಂಥ ಜೀಪ್ ಇದೆ. ಅವೆರಡು ಬಿಟ್ಟರೆ ಬೇರೆ ನಮ್ಮ ಕಾರ್ಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಎಷ್ಟು ಸುಂದರವಾಗಿದೆ ನೋಡಿ. ನಾನು ಹೇಳೋದೇ ಬೇಡ. ಜೀವನದಲ್ಲಿ ನನಗನ್ಸಿದ್ದು ಒಂದೇ, ಜೀವನದಲ್ಲಿ ಒಂದು ಸರಿ ಆದರೂ ಈ ಥರ ಒಂದು ಪ್ರಕೃತಿನ ನಾವು ನೋಡಲೇಬೇಕು ಅಂತ. ನಾನು ಹೇಳೋದಕ್ಕಿಂತ ನೀವು ಹಾಗೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಮೇಲೆ ಹೋಗ್ತಾ 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 ಸೌಂದರ್ಯನ ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸುತ್ತು ಹಸಿರು, ನಾವು ಎಲ್ಲೋ ಆಕಾಶದಲ್ಲಿ ಇರೋ ಅನ್ನೋ ಥರ ಫೀಲಿಂಗು, ಅಷ್ಟು ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿಕೊಂಡೆ. ಎಷ್ಟು ಬೆಟ್ಟದ ಮೇಲೆ ಬಂದಿದ್ವಿ ಅಂತಂದರೆ ನಾವು ಬೆಟ್ಟದ ಮೇಲೆ ಹೋಗೋಷ್ಟರಲ್ಲಿ ಒಂದು 20 ನಿಮಿಷ ಆದರೂ ಬೇಕಾಯಿತು. ಆ ನಂತರ ನೋಡ್ಬೋದು ನೀವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಹತ್ರ ಬಂದಾಗ ನೆಮ್ಮದಿ ಇದೆ ನೋಡಿ. ನಿಜವಾಗ್ಲೂ ಎಷ್ಟೇ ಕೋಟಿ ಕೊಟ್ಟರೂ ಬರೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ನನಗಂತೂ ನೋಡಿ ಕಳೆದೋಗ್ಬಿಟ್ಟೆ ನಾನು. ಹೇಗೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಮರ್ತೋಗ್ಬಿಟ್ಟೆ. ಇದೇನೇ ದೇವಸ್ಥಾನ. ಬೆಟ್ಟದ ಮೇಲೆ ಒಂದು ಪುಟ್ಟದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಸುತ್ತು ಅಂತೂ ಯಾರನ್ನೂ ಅಷ್ಟು ಬಿಡೋದಿಲ್ಲ. ಎಲ್ಲನೂ ಅಂದರೆ ಈ ಕಬ್ಬಿಣಗಳಲ್ಲಿ ಕಟ್ಟತಾರಲ್ವ, ಆ ಥರ ಕಟ್ಟಿದ್ದಾರೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಈ ಮಂತ್ ಗೋಪಾಲಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಒಳಗಡೆ ಫೋನು ಅಲೋ ಇರಲಿಲ್ಲ. ಅಲ್ಲಿ ಪ್ರಸಾದ ಕೊಟ್ಟರು. ದರ್ಶನ ಎಲ್ಲ ಮುಗಿಸ್ಕೊಬಂದು ಪ್ರಸಾದ ತಿಂದು ಮತ್ತೆ ಅವ್ಯವನ್ನ ನೋಡೋಕ್ಕೆ ಹೋದ್ವಿ. ಅಲ್ಲೊಂದು ಫೋಟೋಸು ವೀಡಿಯೋಸು ಎಲ್ಲ ತಗೊಂಡ್ವಿ. ಅಷ್ಟು ಸುಂದರವಾಗಿದೆ. ನೀವು ಯಾರಾದರೂ ಮೈಸೂರು ಹತ್ರ ಇದ್ದರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ವಾಪಸ್ ಬರಬೇಕಾದ್ರೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಮೇಲೆ ಏನು ಮೋಡಗಳಿದೆ ಅದು ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಮೇಲೆ ಎಷ್ಟು ಮೋಡ ಇದೆಯೋ ಅಷ್ಟು ಅಗಲ ಮಾತ್ರ ನೆರಳನ್ನೋದು ಕಾಣ್ತಾ ಇತ್ತು. ಒಳ್ಳೆ ಒಂದು ಇದು ದೇವಸ್ಥಾನ ಅಂತ ನೋಡ್ಕೊಂಡು ಬಂದ್ವಿ. ದೇವ್ರನ್ನ ನೋಡಿನೇ ಅಷ್ಟೇ ಖುಷಿಯಾಗೋಯಿತು ನಮಗೆ. ಇದು ಬಂದು 4 ಗಂಟೆ ಟೈಮ್ ಅಂದ್ಕೊಳ್ಳಿ. ಆ ಟೈಮು ಅಲ್ಲಿ ಸೂರ್ಯಕಾಂತಿ ಗಿಡ ಹಾಕಿದ್ರು. ಅಲ್ಲೊಂದು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನೈಟು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಬ್ರಹ್ಮಕಮಲ ಅಂತ. ಮಳೆ ಬೀಳ್ತಾಯಿದ್ರು ಹೋಗಿ ವೀಡಿಯೋ ಮಾಡ್ಕೊಂಡು ಬಂದೆ ನಾನು. ಅಷ್ಟು ಚೆನ್ನಾಗಿದೆ. ಅದು ನೈಟ್ ಮಾತ್ರ ಅರಳುತ್ತೆ. ಬೆಳಗ್ಗೆ ಇವಾಗ ನೈಟ್ ಅರಳಿದ್ರೆ ಬೆಳಗ್ಗೆಗೆ ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ. ಅದು ಈ ಥರ ಇರೋದೇ ಇಲ್ಲ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ. ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾಕೋ ಗೊತ್ತಿಲ್ಲ, 2 ದಿನದಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆದರೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹುಷಾರಿದ್ದಂಗೆ ಆಯಿತು. ಸರಿ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊನ್ನೆ ಬ್ಲಾಗ್ ಮಾಡಿಕೊಂಡೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅದಂತೂ. ನಾನು ಅದ್ರ ಜೊತೆ ಇದ್ರನ್ನೂ ಹಾಕೋಣ ಅಂತೇಳ್ಬಿಟ್ಟು ಬ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಮುಂದೆ ಏನೂ
ಡಿಸ್ಟರ್ಬೆನ್ಸ್ ಇಲ್ಲದೇ ಬ್ಲಾಗ್ ಮಾಡಬೇಕು, ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಮೈಸೂರಿಂದ ನಾನು ಏನು ತಗೊಬಂದೆ, ಏನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ. 2 ನೈಟ್ ಅಲ್ಲೇ ಸ್ಟೇ ಆಗಿದ್ವಲ್ವ, ಸರಿ ಅಂತ ಹೇಳ್ಬಿಟ್ಟು ಮೈಸೂರಿಂದ ಬಂದಮೇಲೆ ವ್ಲಾಗ್ನೇ ಮಾಡಲಿಲ್ಲ. ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು, ತಲೆ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಹೀಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳೇ ಇರುತ್ತಲ್ವ, ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಈಗ ನಾನು ಮೈಸೂರಿಂದ ಏನೇನು ತಂದೆ ಅಂತ ತೋರಿಸ್ತೀನಿ. ತುಂಬ ಹೇಳ್ಕೊಂಡು ಹೋಗೋದಿಲ್ಲ, ಬನ್ನಿ ನಿಮಿಷ ತೋರಿಸ್ತೀನಿ. ಸೀರೆ ತರೋಣ ಅಂತ ಹೋದ್ವಿ, ಆದರೆ ಸೀರೆ ಬಜೆಟ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಸೀರೆನೆಲ್ಲ ಬಿಟ್ವಿ. ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಹೋಗ್ಬಿಟ್ಟು ಬರೋಣ ಸೀರೆಗೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಅವಾಗ ಹೋದಾಗ ಶಾಪಿಂಗ್ ಮಾಡಿದಾಗ ನಿಮ್ಮನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಏನು ನಾನು ತೊಗೊಂಬಂದಿದ್ದೀನಿ ಅದನ್ನು ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ ಸೆಟ್ಟು, ಇಲ್ಲಿ ಹ್ಯಾಂಡ್ ವರ್ಕ್ ಥರ ಮಾಡಿದ್ದಾರೆ. ಸಿಂಪಲ್ಲಾಗಿ ಯೂನಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಗೊಂಡಿದ್ದೀನಿ. ಹಾಗೆ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಡ್ರೆಸ್ಸನ್ನು ತೊಗೊಂಡೆ. ಇದು ಈ ಪಿಂಕ್ ಬಂದಿದೆಯಲ್ವ, ಈ ಕಲರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಡ್ರೆಸ್ಸೆಲ್ಲನೂ ಹಿಂದೆ ಮುಂದೆ ಎಲ್ಲ ಈ ರೀತಿ ಚುನಾರಿ ಥರ ಬಂದಿದೆ. ಈ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಗಿ ತೊಗೊಂಡೆ. ಎಷ್ಟು ಗೊತ್ತಾ, ಇದು ಸೆಟ್ ಬಂದ್ಬಿಟ್ಟೆ 650 ಅಷ್ಟೇ, 650 ರೂಪಾಯಿ. ಈ ಥರ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡೆ. ಒಳಗಡೆ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ನೋಡ್ಬೋದು ಚೆನ್ನಾಗಿದೆ ಲೈನಿಂಗ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ನಾನು. ಇದಕ್ಕೆ ಮ್ಯಾಚ್ ಆಗೋ ಥರ ಪ್ಯಾಂಟ್, ಇದು ಈ ಥರ ಪ್ಯಾಂಟ್ ಸೈಡಲ್ಲಿ ಈ ಥರ ಬಂದಿದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಸೆಟ್ಗಳನ್ನು ಹಾಕ್ತೀನಿ, ಅದಕ್ಕೋಸ್ಕರ ಈ ರೀತಿ ಸೆಟ್ಟನ್ನು ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದು ದುಪ್ಪಟ, ಇದ್ರದ್ದು ಸೆಟ್, ಇದು ದುಪ್ಪಟ ಇದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತಗೊಂಡೆ. ಇದು ಅಷ್ಟೇ, ನನಗೆ ಜಾಸ್ತಿ ಚುಮ್ಕಿ ಥರದಲ್ಲಿ ಇಷ್ಟ ಆಗೋದಿಲ್ಲ. ಈ ಥರ ವರ್ಕ್ ಬಂದಿದೆ ನೋಡ್ಬೋದು. ಈ ವರ್ಕ್ ಇದೆಯಲ್ವ ಚೆನ್ನಾಗಿದೆ. ಹಾಗೆ ಇದು ಬಟ್ಟೆ ಫುಲ್ ಲಾಂಗ್ ಟಾಪ್ ಬರುತ್ತೆ ಇದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಇಡಿಸ್ಕೊಂಡೆ. ಲಾಸ್ಟಲ್ಲಿ ಈ ಥರ ಬರುತ್ತೆ, ಇದು ಬ್ಯಾಕ್. ಇದು ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ತಗೊಂಡೆ. ಫುಲ್ಲು ಚೆನ್ನಾಗಿದೆ, ಫುಲ್ಲು ಲಾಂಗ್ ಥರ ಇದೆ. ಇದಕ್ಕೆ ಪ್ಯಾಂಟ್ ಇಲ್ಲ, ಇದು ಮಾತ್ರ ಇದೆ. ಇದಕ್ಕೆ ದುಪ್ಪಟ ಕೊಟ್ಟಿದ್ದಾರೆ ಅಷ್ಟೇ. ಈ ಥರ ಇದೆ, ಈ ಥರ ಒಂದು ವೈಟ್ ಪಟ್ಟಿ. ಅದು ಅವತ್ತು ದೇವಸ್ಥಾನ ಮುಗಿಸ್ಕೊಂಡು ನೈಟ್ ಒಂದು 7 ಗಂಟೆ 8 ಗಂಟೆ ಟೈಮ್ಗೆ ನಾವು ಅಲ್ಲಿಗೆ ಹೊರಟ್ವಿ. ಆ ಟೈಮಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ವಿ. ಸೀರೆನ ಹೋಗಿ ನೋಡಿದ್ವಿ, ಸ್ವಲ್ಪ ಬಜೆಟೆಲ್ಲ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಬೇಡ ನೆಕ್ಸ್ಟ್ ಟೈಮ್ ಬಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸೀದಾ ಬಂದ್ವಿ. ಇಷ್ಟೇ ನಾನು ತೊಗೊಳಕ್ಕಾಗಿದ್ದು, ಇನ್ನೇನು ತೊಗೊಳಕ್ಕಾಗಲಿಲ್ಲ. ಆಮೇಲೆ ನಾವು ಸ್ವಲ್ಪ ಬೇಗ ಬೆಳಕಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ತೊಗೊಳೋದಕ್ಕೆ ಅನ್ನಿಸ್ತು. ಸದ್ಯಕ್ಕೆ ಇಷ್ಟು ಮಾತ್ರ ತಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಸೀರೆ ತುಂಬಾ ಚೆನ್ನಾಗಿದೆ, ಯಾವುದು ಹೇಳಿದ್ರಪ್ಪ ಆ ಅಂಗಡಿ ಹೆಸರು ಬರ್ತಾಯಿಲ್ಲ ನನಗೆ, ಅಲ್ಲಿ ತೊಗೊಂಡ್ವಿ, ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳಿ
ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಸದ್ಯಕ್ಕೆ ನಾನು ಇವೆರಡಕ್ಕೂ ಜಸ್ಟು 1300 ರೂಪಾಯಿ ಕೊಟ್ಟೆ ಅಷ್ಟೇ. ಒಂದು 600 ರೂಪಾಯಿ, ಒಂದು 700 ರೂಪಾಯಿ ಅಷ್ಟೇ. ತುಂಬ ಇಷ್ಟಪಟ್ಟು ತೊಗೊಂಡೆ. ನನಗೆ ಈ ಥರ ಲಾಂಗ್ ಟಾಪ್ಸ್ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಶಾರ್ಟ್ವೆಲ್ಲ ತುಂಬ ಕಡಿಮೆ ನಾನು ಯೂಸ್ ಮಾಡೋದು. ಇದಾದರೆ ನನಗೆ ಮೈ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಆ ವಿಡಿಯೋ ಮತ್ತು ಈ ಬ್ಲಾಗನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿ ಆರಾಮಾಗಿರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನಿಮಗೆ ನಾನು ಮಾತಾಡೋದ್ರಲ್ಲಿ ಏನಾನ ಅಕ್ಕಪಕ್ಕ ಏನಾನ ಕೇಳಿಸಿದ್ರೆ ಐ ಆಮ್ ಸಾರಿ. ಮತ್ತೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ. Thank you so much. Bye bye.